ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಅಂತೂ ಇಂತೂ ನಿಮ್ಮ 4th ಸೆಮಿಸ್ಟರ್ ಅಂತೂ ಎಂಟ್ರಿ ಕೊಟ್ಟೇ ಬಿಟ್ರಿ ಆಯ್ತಾ. ಒಂದೆರಡು ಮೂರ್ ಸೆಮಿಸ್ಟರ್ ಮುಗಿಸ್ಕೊಂಡು ಹೇಗೋ ಒಂದು ಆಟ ಆಡ್ಕೊಂಡು 4th ಸೆಮಿಸ್ಟರ್ ಎಂಟ್ರಿ ಕೊಟ್ಟೇ ಬಿಟ್ಟಿದ್ದೀರಾ. ನಮ್ಮ ಕಾನೂನು ಅಕಾಡೆಮಿಯಿಂದ ಫಸ್ಟ್ ಸೆಮ್ ಕಲ್ತಿದ್ದೀರಾ, ಸೆಕೆಂಡ್ ಸೆಮ್ ಕಲ್ತಿದ್ದೀರಾ, ಥರ್ಡ್ ಸೆಮ್ ಕಲ್ತಿದ್ದೀರಾ. ಈಗ ಏನ್ 4th ಸೆಮ್ ಏನ್ ನಡೀತಾ ಇದೆ ಅಂತ ನೋಡ್ಬೇಕು ನೀವು ಆಯ್ತಾ. ಅದಕ್ಕೋಸ್ಕರ ನಾನು ಇದು ಹೇಳ್ತಾ ಇದ್ದೇನೆ ಏನೇನ್ ಸಬ್ಜೆಕ್ಟ್ ಗಳು ಬರುತ್ತೆ ಅಂತ. ನಿಮ್ಮ 4th ಸೆಮಿಸ್ಟರ್ ಅಂತ ನೀವೇನಾದ್ರೂ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ 5 ಮೇಜರ್ 6 ಅಂತ ಇರುತ್ತೆ. ಆಮೇಲೆ 3 ಸಬ್ಜೆಕ್ಟ್ ಇರುತ್ತೆ. ಇವು ಲಾ ಸಬ್ಜೆಕ್ಟ್ ಗಳು ನಿಮಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲಿಂದ ಸ್ಟಡಿ ಮಾಡಿಸೋದಕ್ಕೋಸ್ಕರ. ಓಕೆನಾ. ಸೊ ಇದರಲ್ಲಿ ಏನೇನಿದೆ ಸಬ್ಜೆಕ್ಟ್ ಗಳು ಯಾವ್ಯಾವ ರೀತಿ ಅನ್ನುವಂಥದ್ದನ್ನ ಎಲ್ಲದನ್ನು ಕೂಡ ನಾನು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂತಂದ್ರೆ ನಾನು ಜಸ್ಟ್ ಸಬ್ಜೆಕ್ಟ್ ಒಂದು ಓವರ್ ಹೇಳ್ತೇನೆ, ಅದೇನ್ ತಲೆ ಕೆಡಿಸ್ಕೊಳ್ಳಿ. ಮೇಜರ್ 5 6 ಅಲ್ಲಿ ಯಾವ್ದಾದ್ರು ತಗೋಬಹುದು. ನಾನು ಒಂದೆರಡು ಮೇಜರ್ ಆಗಿ ತೆಗೆದುಕೊಳ್ಳುವಂತ ಒಂದು ಸಬ್ಜೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಫಸ್ಟ್ ಲಾ ಸಬ್ಜೆಕ್ಟ್ ಇಂದಾನೆ ನಾವು ಹೋಗ್ಬೇಡ. ಯಾವ್ಯಾವ ಲಾ ಸಬ್ಜೆಕ್ಟ್ ಗಳಿದೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ನಿಮ್ಗೊಂದು ಸಬ್ಜೆಕ್ಟ್ ಇದೆ ಕಾನ್ಸ್ಟಿಟ್ಯೂಷನ್ ಲಾ 2 ಅಂತೇಳಿ ಒಂದು ಸಬ್ಜೆಕ್ಟ್ ಇದೆ. ಏನಿದು ಕಾನ್ಸ್ಟಿಟ್ಯೂಷನ್ ಲಾ 2 ಸಬ್ಜೆಕ್ಟ್ ಅಂತ ಹೇಳುವಂತ ಅವಶ್ಯಕತೆ ಅಂತ ನಿಮಗಿಲ್ಲ. ಯಾಕಿಲ್ಲ ಹೇಳುವಂತ ಅವಶ್ಯಕತೆ? ಕಾನ್ಸ್ಟಿಟ್ಯೂಷನ್ ಲಾ ಸಬ್ಜೆಕ್ಟ್ 1 ಆಲ್ರೆಡಿ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ ಆಯ್ತಾ. ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟ್ ಅಲ್ಲಿ ಆರ್ಟಿಕಲ್ 1 ಇಂದ ಆರ್ಟಿಕಲ್ 51A ತನಕ ಫಂಡಮೆಂಟಲ್ ರೈಟ್ ಅಂದ್ರೇನು, ಆರ್ಟಿಕಲ್ 14 ಏನು, 15 ಏನು, ಆರ್ಟಿಕಲ್ 19 ಏನು, 21 ಏನು, ರಿಲಿಜಿಯನ್ ರೈಟ್ಸ್ ಗಳೇನು, ಸರಿನಾ, ಮೈನಾರಿಟಿ ರೈಟ್ಸ್ ಗಳೇನು, ಫಂಡಮೆಂಟಲ್ ಡ್ಯೂಟಿ ಅಂದ್ರೆ ನೀವನ್ನೆಲ್ಲ ಓದ್ಕೊಂಡು ಬಂದಿದ್ದೀರಾ. 4th ಸೆಮಿಸ್ಟರ್ ಗಳಲ್ಲೇ ಮುಗ್ದೋಗಿರುವಂತ ಕತೆ ಇದು. ಇವಾಗ ಇನ್ನು ಮುಂದುವರೆದ ಭಾಗ ಈ ಮೂವೀಸ್ ಗಳಲ್ಲೆಲ್ಲ ಪಾರ್ಟ್ 2 ಅಂತ ಬರುತ್ತಲ್ಲ, ಆತರ ಪಾರ್ಟ್ 2 ಅನ್ನುವಂಥದ್ದು ಬರ್ತದೆ ಕಾನ್ಸ್ಟಿಟ್ಯೂಷನ್ ಲಾ 2 ದಲ್ಲಿ. ಸೊ ಈ ಕಾನ್ಸ್ಟಿಟ್ಯೂಷನ್ ಲಾ 2 ದಲ್ಲಿ ನಿಮ್ಗೆ ಬರುವಂತದ್ದು ಆರ್ಟಿಕಲ್ ಎಲ್ಲಿಂದ ಎಲ್ಲಿ ತನಕ ಅಂತಂದ್ರೆ ಆರ್ಟಿಕಲ್ 52 ಇಂದ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಆರ್ಟಿಕಲ್ 395 ತನಕ ಇದೆ. ಮತ್ತೆ ಇದು ಎಲ್ಲ ಗೊತ್ತಿರಬೇಕು. ಸಂವಿಧಾನ ಅಂತ ಬಂದಿದ ತಕ್ಷಣ ಸಂವಿಧಾನದಲ್ಲಿ ಟೋಟಲ್ ಆಗಿ 395 ಆರ್ಟಿಕಲ್ಸ್ ಇದೆ, 395 ಅನುಚ್ಛೇದಗಳಿವೆ ಆಯ್ತಾ, ವಿಧಿಗಳಿವೆ ಅಂತ ಕರಿತೀವಿ. 395ರಲ್ಲಿ 2 ಪಾರ್ಟ್ ಆಗಿ ಸ್ಟಡಿ ಮಾಡಿಸಿದರೆ 4th ಸೆಮಿಸ್ಟರ್ ಎಲ್ಲ ಸಂವಿಧಾನ 1 ಅಂತೇಳಿ ಆರ್ಟಿಕಲ್ 51A ತನಕ ಸ್ಟಡಿ ಮಾಡಿಸಿದರೆ ಅಂದ್ರೆ ನಥಿಂಗ್ ಬಟ್ ಆರ್ಟಿಕಲ್ 51 ತನಕ. ಆರ್ಟಿಕಲ್ 1 ಇಂದ ಆರ್ಟಿಕಲ್ 51 ಓದ್ಸಲ ಓದ್ಕೊಂಡು ಬಂದಿದ್ದೀರಾ ಆಯ್ತಾ. ಆರ್ಟಿಕಲ್ 52ರಿಂದ ಆರ್ಟಿಕಲ್ 395 ತನಕ ಈ ಸೆಮಿಸ್ಟರ್ ಗಳು ಓದ್ತೀರಾ. ಸರಿ ಸರ್, ಹಾಗಿದ್ದಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಂತ ಹೇಳುವಂತ ಅವಶ್ಯಕತೆ ಇದೆಯಾ? ಕಾನ್ಸ್ಟಿಟ್ಯೂಷನ್ ಅಂದ್ರೆ ತುಂಬಾ ಸಿಂಪಲ್. ಸರ್ಕಾರ ಮತ್ತು ನಮ್ಮ ಮಧ್ಯದಲ್ಲಿ ಏನೊಂದು ಕಮ್ಯುನಿಕೇಶನ್ ಇರುತ್ತಲ್ವಾ, ಇಲ್ಲಿ ಸರ್ಕಾರ ಇದೆ, ಗೌರ್ಮೆಂಟ್ ಇದೆ, ನಾವಿದ್ದೀವಿ. ಸರ್ಕಾರ ಮತ್ತು ನಮ್ಮ ಮಧ್ಯದಲ್ಲಿರುವಂತಹ ಒಂದು ಕಮ್ಯುನಿಕೇಶನ್ ರಿಟರ್ನ್ ಡಾಕ್ಯುಮೆಂಟ್ ನಾವು ಸಂವಿಧಾನ ಅಂತೀವಿ. ಅಂದ್ರೆ ಸರ್ಕಾರ ಹೇಳುತ್ತೆ, ನನ್ನ MLA MP ಮಿನಿಸ್ಟರ್ ಇವರೆಲ್ಲ ಇರ್ತಾರೆ, ಪ್ರೈಮ್ ಮಿನಿಸ್ಟರ್, ಎಕ್ಸಿಕ್ಯೂಟಿವ್ಸ್, ಗವರ್ಮೆಂಟ್ ಆಫೀಸರ್ಸ್, ಇವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬರೀತಾರೆ. ನಾವನ್ನೆಲ್ಲ ಓದ್ಕೊಂಡು ಸರಿ ಆಯ್ತು ನಾವು ಕೂಡ ವೋಟ್ ಹಾಕ್ತೀವಿ ಅಂತ ಹೇಳ್ತೀವಿ. ಇಷ್ಟೇ, ತುಂಬಾ ಸಿಂಪಲ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ತಲೆಗೆಡಿಸ್ಕೊಳ್ಳುವಂತ ವಿಷಯ ಇಲ್ಲ. ಎಷ್ಟು ಯೂನಿಟ್ ಬರುತ್ತೆ? ಎಲ್ರಿಗೂ ಗೊತ್ತಿರೋ ವಿಷಯನೇ, 5 ಯೂನಿಟ್ ಬರುತ್ತೆ. ಪ್ರತಿ ಯೂನಿಟ್ ಅಲ್ಲೂ ಕೆಲವೊಂದು ಕಾನ್ಸೆಪ್ಟ್ ಗಳನ್ನು ಕಲಿತಾ ಹೋಗ್ತೀರಾ. ಮೊದಲನೇ ಯೂನಿಟ್ ಅಲ್ಲಿ ಏನ್ ಕಲಿತೀರಾ? ನಮ್ಮ ಸಿಸ್ಟಮ್ ಅಲ್ಲಿ ಯಾವ ತರ ಫೆಡರಲ್ ಸಿಸ್ಟಮ್ ಇದೆ. ನಮ್ದು ಸ್ಟಾರ್ಟಿಂಗ್ ಎಲ್ಲ ನೀವು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಓದ್ಕೊಂಡು ಬಂದಿದ್ದೀರಾ, ಯೂನಿಟರಿ ಸಿಸ್ಟಮ್, ಫೆಡರಲ್ ಸಿಸ್ಟಮ್, ಅದನ್ನ ಅದೇ ಕಾನ್ಸೆಪ್ಟ್ ರಿಪೀಟ್ ಮಾಡ್ತೀರಾ. ಸೊ ಅದಾದ್ಮೇಲೆ ಲೆಜಿಸ್ಲೇಟಿವ್ ಬಾಡಿ ಅಂದ್ರೇನು ಆಯ್ತಾ, ಎಕ್ಸಿಕ್ಯೂಟಿವ್ ಬಾಡಿ ಅಂದ್ರೇನು, ಜುಡಿಷಿಯರಿ ಬಾಡಿ ಅಂದ್ರೇನು, ಆಮೇಲೆ ಆರ್ಟಿಕಲ್ 370 371 ಇದ್ರ ಬಗ್ಗೆ ಎಲ್ಲ ಕಲಿತೀರಾ. ಯೂನಿಟ್ ನಂಬರ್ 2 ಬಂದ್ರೆ ಎಕ್ಸಿಕ್ಯೂಟಿವ್ಸ್ ಗಳ ಬಗ್ಗೆ ಕಲಿತೀರಾ. ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಯಾರು? ಸೆಂಟ್ರಲ್ ಅಂಡ್ ಸ್ಟೇಟ್ ಅಲ್ಲಿ ಬರುವಂತಹ ಪ್ರೆಸಿಡೆಂಟ್ಸ್ ಗಳು ಯಾರು, ಗವರ್ನರ್ ಯಾರು ಅಂತಂದ್ರೆ ರಾಷ್ಟ್ರಪತಿಯ ಬಗ್ಗೆ, ರಾಜ್ಯಪಾಲರ ಬಗ್ಗೆ ಕಲ್ತ್ಕೊಂಡ್ ಬರ್ತೀರಾ. ಬರೀ ಇವರೇ ಅಂತಲ್ಲ, ಇನ್ನು ಉಳಿದಿದ್ದಂತ ಸಣ್ಣ ಪುಟ್ಟ ಮಿನಿಸ್ಟರ್ಸ್ ಗಳು ಯಾರು ಬರ್ತಾರೆ ಇವ್ರ ಬಗ್ಗೆನೂ ಕೂಡ ಕಲಿತೀರಾ. ಯೂನಿಟ್ 3 ಅಂತ ನೀವೇನಾದ್ರೂ ಎಂಟ್ರಿ ಕೊಟ್ರೆ ಸ್ಪೀಕರ್, ಒಂದು ಪಾರ್ಲಿಮೆಂಟ್ ಇರುತ್ತೆ, ಇಲ್ಲ ಅಸೆಂಬ್ಲಿ ಇರುತ್ತೆ, ಅದರಲ್ಲಿ ಈ ತರ ನೋಡಿರ್ತೀರಾ ಚೇರ್ ಗೀರ್ ಎಲ್ಲ ಹಾಕೊಂಡಿರ್ತಾರೆ. ಇಲ್ಲೊಬ್ಬ ವ್ಯಕ್ತಿ ಕುಂತಿರ್ತಾನೆ, ಆಯ್ತಾಯ್ತು ಸಮಾಧಾನ ಸಮಾಧಾನ ಸಮಾಧಾನವಾಗಿರಿ, ಜಗಳ ಆಡ್ಬೇಡಿ ಅಂತ 2 ಪಾರ್ಟಿಯರಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಸೊ ಅವನು ನಾವೇನಂತ ಕರಿತೀವಿ? ಸ್ಪೀಕರ್ ಅಂತ ಕರಿತೀವಿ. ಸೊ ಈ ಸ್ಪೀಕರ್ ಬಗ್ಗೆ ಕರಿತೀರಾ. ಆಮೇಲೆ ನೀವೆಲ್ಲ ಏನ್ ಒದ್ದಾಡ್ತಾ ಇದೀರಲ್ಲ ಈಗ, ಜುಡಿಷಿಯರಿ ಬಾಡಿ, ನ್ಯಾಯಾಂಗ, ನೀವೇನ್ ಒದ್ದಾಡ್ತಾ ಇದೀರಾ ವಕೀಲರಾಗಕ್ಕೆ, ಸೊ ಆ ವಿಷಯಗಳನ್ನ ಕಲಿತೀರಾ. ಜಡ್ಜಸ್ ಗಳಂದ್ರೆ ಯಾರು ಏನಂತ ಕಲಿತೀರಾ. ಯೂನಿಟ್ ನಂಬರ್ 4 ಅಲ್ಲಿ ಲೋಯರ್ ಕೋರ್ಟ್ ಅಲ್ಲಿ ಇರುವಂತಹ ಕೋರ್ಟ್ಸ್ ಗಳು ಏನಂತ ಕಲಿತೀರಾ. ಆಮೇಲೆ ಎಲ್ರಿಗೂ ಕೂಡ ಎಷ್ಟೋ ಜನರಿಗೆ ಡ್ರೀಮ್ಸ್ ಇದೆ, UPSC ನಾನು ಪಾಸ್ ಮಾಡ್ಬೇಕು, KPSC ನಾನು ಪಾಸ್ ಮಾಡ್ಬೇಕು ಅಂತ. ಆ ವಿಷಯಗಳನ್ನ ಕಲಿತಾ ಎಲೆಕ್ಷನ್ ಕಮಿಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಕಲಿತೀರಾ. ಯೂನಿಟ್ ನಂಬರ್ 5 ಅಲ್ಲಿ ಎಮರ್ಜೆನ್ಸೀಸ್ ಬಗ್ಗೆ ಕಲಿತೀರಾ. ಎಮರ್ಜೆನ್ಸಿ ಅಂತಂದ್ರೆ ಇಂದಿರಾ ಗಾಂಧಿ ಟೈಮಲ್ಲಿ ಒಂದ್ಸಲ ಎಮರ್ಜೆನ್ಸಿ ಹಾಕಿದ್ರು ಅಂತ ಕೇಳಿದ್ರಲ್ಲ, ಅದನ್ನ ಕಲಿತೀರಾ. ಕಾನ್ಸ್ಟಿಟ್ಯೂಷನ್ ನ ಯಾವ ರೀತಿ ಅಮೆಂಡ್ಮೆಂಟ್ ಮಾಡಬಹುದು, ಕಾನ್ಸ್ಟಿಟ್ಯೂಷನ್ ನ ಯಾವ ರೀತಿ ತಿದ್ದುಪಡಿ ಮಾಡಬಹುದು ಅಂತ ಕಲಿತೀರಾ. ಸೊ ಎನಿಹೌ ನಾನು ನಿಮಗೆ ಒಂದು ಬೇಸಿಕ್ ಓವರ್ ವ್ಯೂ ಸಬ್ಜೆಕ್ಟ್ ಹೇಳ್ತಾ ಇದೀನಿ ಬಿಟ್ರೆ ನಾನೇನು ಡೀಪ್ ಆಗಿ ಹೇಳ್ತಾ ಇಲ್ಲ ಆಯ್ತಾ. ಡೀಪ್ ಆಗಿ ಹೇಳಿರುವಂತ ವಿಡಿಯೋಸ್ ಗಳು ನಾನು ಕಾನ್ಸ್ಟಿಟ್ಯೂಷನ್ ಲಾ 2 ಸಬ್ಜೆಕ್ಟ್ ನ ಒಂದು ಸಿಲೆಬಸ್ ವಿಡಿಯೋನೇ ರಿಲೀಸ್ ಮಾಡಿದೀನಿ. ನೀವು ಅದು ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಏನೇನು ನಾನು ಹೇಳಿದೀನಿ ಅಂತ ಹೇಳಿ. ಸೊ ನೀವೆಲ್ಲ ಸಬ್ಜೆಕ್ಟ್ ವಿಡಿಯೋಸ್ ಇದು ಒಂದು ಜಸ್ಟ್ ಒಂದು ಸಬ್ಜೆಕ್ಟ್ ಏನ್ ಹೇಳುತ್ತೆ ಸ್ಟಾರ್ಟಿಂಗ್ ನೀವು ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಲಿಕ್ಕೆ ಅನ್ನುವಂತ ವಿಷಯ. ಇದು ಒಂದೇನಾ ಕೊಟ್ಟಿರೋದು? ಇದು ಒಂದೇ ಅಂತಲ್ಲ, ನೀವು ಯಾವ ಸಬ್ಜೆಕ್ಟ್ ಹೋದ್ರೂ ಕೂಡ ಎಲ್ಲಾ ಸಬ್ಜೆಕ್ಟ್ ಇಂದು ಈ ತರ ಕಂಟೆಂಟ್ ಗಳನ್ನ ಕೊಟ್ಟಿದೀವಿ. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಬರ್ತಾ ಇದೆ, ಇದು ಕೂಡ ಒಂಥರ ಲೀಗಲ್ ಸಬ್ಜೆಕ್ಟ್, ಕಾಂಟ್ರಾಕ್ಟ್ ಲಾ ಅಂತ ಬರ್ತಾ ಇದೆ. ಸರ್ ಏನಿದು ಕಾಂಟ್ರಾಕ್ಟ್ ಲಾ ಅಂದ್ರೆ? ಏನ್ ಹೇಳುತ್ತೆ ಸರ್ ಇದು ಕಾಂಟ್ರಾಕ್ಟ್ ಲಾ ಅಂದ್ರೆ? ತುಂಬಾ ಸಿಂಪಲ್. ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಹೆಸರೇ ಹೇಳ್ತಾ ಇದೆ, ಕಾಂಟ್ರಾಕ್ಟ್, ಕರಾರು. ನೀವು ಪ್ರತಿ ದಿನ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ರ, ಪ್ರತಿ ಒಂದಿಲ್ಲ ಒಂದ್ ಕಡೆ ಯಾವ ತರ ಮಾಡ್ಕೊಳ್ತಾ ಇದ್ರ, ಒಂದ್ ಸಣ್ಣ ಉದಾಹರಣೆ ಹೇಳ್ತಾ ಇದೀನಿ.
ನೀವು ಒಂದು ಬೈಕ್ ಶೋರೂಮಿಗೆ ಹೋದ್ರಿ, ಇಲ್ಲ ನೀವೊಂದು ಕಾರ್ ಶೋರೂಮಿಗೆ ಹೋದ್ರಿ, ಅಲ್ಲಿ ನೀವು ಕಾರ್ನ ಪರ್ಚೇಸ್ ಮಾಡಿದ್ರಿ. ನಿಮ್ಮ ಮತ್ತೆ ಕಾರ್ ಶೋರೂಮ್ ನ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲ ಒಂದು ಸೈಟ್ ನ ಪರ್ಚೇಸ್ ಮಾಡಕ್ ಹೋದ್ರಿ, ಇಲ್ಲ ಒಂದು ಜಮೀನ ಪರ್ಚೇಸ್ ಮಾಡಕ್ ಹೋದ್ರಿ. ಸೊ ಇಬ್ರು ಮಧ್ಯೆ ಒಂದು ಡೀಲ್ ಆಗುತ್ತೆ. ಸೊ ನೀವು ಹಣ ತಗೊಂತೀರಾ, ಅವನಿಗೆ ಏನ್ ಕೊಡ್ತೀರಾ, ಜಮೀನ್ ಕೊಡ್ತೀರಾ. ಇಲ್ಲ ನೀವು ಜಮೀನ್ ತಗೊಂತೀರಲ್ಲ, ಅವನಿಗೆ ಹಣ ಕೊಡ್ತೀರಾ. ಸೊ ಇದು ಏನಾಗುತ್ತೆ, ಇದು ಕಾಂಟ್ರಾಕ್ಟ್ ಆಗುತ್ತೆ. ಎರಡು ಪಾರ್ಟಿಗಳ ಮಧ್ಯೆ ಆದಂತಹ ಒಂದು ಕಾಂಟ್ರಾಕ್ಟ್. ಸೊ ಇದನ್ನೇ ನಾವು ಕಾಂಟ್ರಾಕ್ಟ್ ಲಾ ಅಂತೀವಿ. ಏನ್ ಡೈಲಿ ಬೇಸಿಸ್ ಅಲ್ಲಿ ನಾವು ನೋಡ್ತಿಲ್ವಾ, ಅದನ್ನೇ ನಾವು ಕಾಂಟ್ರಾಕ್ಟ್ ಲಾ ಅಂತ ಹೇಳಿ ಕರಿತೀವಿ. ಆಯ್ತಾ. ಸೊ ಇದರಲ್ಲಿ ಯೂನಿಟ್ಸ್ ಅಂತ ಬಂದಾಗ 5 ಯೂನಿಟ್ಸ್ ಬರುತ್ತೆ. 5 ಯೂನಿಟ್ಸ್ ಅಲ್ಲಿ ಮೊದಲನೇದೇನು, ಬೇಸಿಕ್, ಆಲ್ವೇಸ್ ಬೇಸಿಕ್ ಅಲ್ವಾ ಮಾತಾಡೋದು. ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಯಾವ ರೀತಿ ಆಗುತ್ತೆ, ಫಾರ್ಮೇಶನ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಕಲಿತಾ ಹೋಗ್ತೀರಾ. ಸೊ ಅಗ್ರಿಮೆಂಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇರೋ ವ್ಯತ್ಯಾಸ ಏನು, ಅದ್ರದ್ದು ಎಸೆನ್ಷಿಯಲ್ ಅವಶ್ಯಕಾಂಶಗಳು ಏನು, ಸೊ ಈ ತರದ ಕಾನ್ಸೆಪ್ಟ್ ಗಳನ್ನ ಕಲಿತೀರಾ. 2ನೇ ಯೂನಿಟ್ ಬಂದ್ರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಿರ್ಬೇಕಾದ್ರೆ ಯಾವ ರೀತಿ ಕೆಪಾಸಿಟಿ ಇರಬೇಕು. ಫಸ್ಟ್ನೇ ಯೂನಿಟ್ ಅಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ ಅವು ಇವು ಕಲ್ತ್ಕೊಂಡ್ ಬರ್ತೀರಾ, ಕನ್ಸಿಡರೇಷನ್, ಅಗ್ರಿಮೆಂಟ್, ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತೆಲ್ಲ. 2ನೇ ಯೂನಿಟ್ ನೀವು ಎಂಟ್ರಿ ಕೊಡ್ತಾ ಇದ್ದಂಗ್ಲೆ ಒಂದು ಕಾಂಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಏನ್ ಕೆಪಾಸಿಟಿ ಇರಬೇಕು, ಮೊದಲು ಒಂದು ಮೈನರ್ ಆಗಿರ್ಬಾರ್ದಲ್ವಾ, ಮೇಜರ್ ಆಗಿರ್ಬೇಕು. ಮೈನರ್ ಆಗಿದ್ದಾರೆ ಯಾರಾದ್ರೂ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರ, ಇಲ್ಲ, ಮೇಜರ್ ಆಗಿರ್ಬೇಕು ಒಂದು. ಆಮೇಲೆ ಅವನು ಡಿಸ್ಕ್ವಾಲಿಫೈಡ್ ಬೈ ಲಾ ಆಗಿರ್ಬಾರ್ದು 2ನೇದು. 3ನೇದು ಅನ್ಸೌಂಡ್ ಮೈಂಡ್ ಆಗಿರ್ಬಾರ್ದು, ಅಂತಂದ್ರೆ ಕಾನೂನು ಪ್ರಕಾರ ಬಾಹಿರ ಆಗಿರ್ಬಾರ್ದು. ಅವನು ಮೇಜರ್ ಆಗಿರ್ಬೇಕಂದ್ರೆ 18+ ಇಯರ್ಸ್ ಆಗಿರ್ಬೇಕು. ಅನ್ಸೌಂಡ್ ಮೈಂಡ್ ಆಗಿರ್ಬಾರ್ದು. ಅನ್ಸೌಂಡ್ ಮೈಂಡ್ ಆಗಿರ್ಬಾರ್ದು ಅಂತಂದ್ರೆ ಹುಚ್ಚಾಗಿಚ್ಚ ಎಲ್ಲ ಇರಬಾರ್ದು ಅಂತ ಹೇಳುತ್ತೆ. ಆಮೇಲೆ ಇದೇ ಕಾನ್ಸೆಪ್ಟ್ ಅಲ್ಲಿ ಒಂದ್ ಸ್ವಲ್ಪ ಫ್ರೀ ಕನ್ಸೆಂಟ್ ಅಂತಂದ್ರೆ ಏನು, ಕೋರಿಷನ್, ಯಾವನೋ ಒಬ್ಬ ಜುಲ್ಮೆ ಮಾಡಿ ತಲೆ ಹತ್ರ ಗನ್ ಹಿಡ್ಕೊಂಡು ನೀನ್ ಇದಕ್ ಸೈನ್ ಮಾಡು ಅಂತ ಹೇಳೋದು, ಅದೆಲ್ಲ ವ್ಯಾಲಿಡಾ, ಅದು ಕಾಂಟ್ರಾಕ್ಟೇ ಆಗಲ್ಲ. ಫ್ರಾಡ್ ಮಾಡೋದು, ಇಂಥವೆಲ್ಲ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಯೂನಿಟ್ 2 ದಲ್ಲಿ ಓದ್ತೀರಾ. ಯೂನಿಟ್ 3 ದಲ್ಲಿ ಫಸ್ಟ್ನೇದು ಇಂಟ್ರೊಡಕ್ಷನ್ ನೋಡಿದ್ರಿ, 2ನೇದು ಕೆಪಾಸಿಟಿ ನೋಡಿದ್ರಿ. ಸರಿ, ಕೆಪಾಸಿಟಿ ಆದ್ಮೇಲೆ ಯೂನಿಟ್ 3 ದಲ್ಲಿ ಸರಿನಪ್ಪ, ಕಾಂಟ್ರಾಕ್ಟ್ ಅನ್ನ ನಾನು ಯಾವ ರೀತಿ ಡಿಸ್ಚಾರ್ಜ್ ಮಾಡಬಹುದು, ಅಂದ್ರೆ ಕಾಂಟ್ರಾಕ್ಟ್ ಯಾವ ರೀತಿ ಕ್ಲೋಸ್ ಮಾಡಬಹುದು ಅಂತ. ಆಬ್ವಿಯಸ್ಲಿ ಕಾಂಟ್ರಾಕ್ಟ್ ಯಾವ ರೀತಿ ಕ್ಲೋಸ್ ಮಾಡಬಹುದು, ಒಂದು ಅಗ್ರಿಮೆಂಟ್ ಸೈನ್ ಮಾಡೋದು, ಓಕೆ ನನ್ ನಿನಗೆ ಆಗಿದ್ದ ಕಾಂಟ್ರಾಕ್ಟ್ ಕ್ಲೋಸ್ ಆಯ್ತು ಅಂತ. ಸೊ 2ನೇದು ಅಗ್ರಿಮೆಂಟ್ ಆದ್ಮೇಲೆ 2ನೇದು ಆಪರೇಷನ್ ಬೈ ಲಾ, ಏನು ಇಬ್ರು ಮಧ್ಯೆ ಕಾಂಟ್ರಾಕ್ಟ್ ಆಗಿತ್ತು ಅದು ಕ್ಲೋಸ್ ಆಯ್ತು, ಇದು 2ನೇದು ಆಪರೇಷನ್ ಬೈ ಲಾ. 3ನೇದು ಬ್ರೀಚ್ ಆಗೋದು, ಯಾವನೋ ಒಬ್ಬ ಎ ಮತ್ತು ಬಿ ಪಾರ್ಟಿ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗಿದೆ, ಅವನು ಏನೋ ಬಿನೋ ಮಾಡೋದಿಲ್ಲ, ಬ್ರೀಚ್ ಮಾಡ್ತಾನೆ, ಮುರಿತಾನೆ. ಸೊ ಈ ರೀತಿ ಡಿಸ್ಚಾರ್ಜ್ ಆಗ್ಬೋದು. ಇದನ್ನ ಯೂನಿಟ್ ನಂಬರ್ 3 ಅಲ್ಲಿ ಕಲಿತೀರಾ. ಯೂನಿಟ್ ನಂಬರ್ 4 ಅಲ್ಲಿ ಏನ್ ಕಲಿತೀರಾ, ಯೂನಿಟ್ ನಂಬರ್ 3 ಅಲ್ಲಿ ಏನೋ ಡಿಸ್ಚಾರ್ಜ್ ಏನೋ ಆಗೋಯ್ತು, ಮತ್ತೆ ಅದಕ್ಕೆ ಪರಿಹಾರನೂ ಬೇಕಲ್ವಾ, ಪರಿಹಾರ ಬೇಕೇ ಬೇಕಲ್ವಾ, ಅದನ್ನ ಯೂನಿಟ್ ನಂಬರ್ 4 ಅಲ್ಲಿ ಕಲಿತೀರಾ. ಅದನ್ನ ನಾವು ರೆಮಿಡೀಸ್ ಅಂತ ಕರಿತೀವಿ. ಅದಕ್ಕೇನಂತೀವಿ ನಾವು, ಪರಿಹಾರಗಳು. ಯಾವುದು, ಯೂನಿಟ್ ನಂಬರ್ 3 ಅಲ್ಲಿ ಏನ್ ಮುರ್ಕೊಂಡ್ ಬಂದಿರ್ತೀರಲ್ವಾ ಕಾಂಟ್ರಾಕ್ಟ್, ಅದನ್ನ ಯೂನಿಟ್ ನಂಬರ್ 4 ಅಲ್ಲಿ ಪರಿಹಾರಗಳು ಏನಂತ ಕಲಿತೀರಾ. ಸೊ ಅದ್ರಲ್ಲಿ ಮತ್ತೆ ಆ ಪರಿಹಾರಗಳಲ್ಲಿ ಡ್ಯಾಮೇಜಸ್ ಅಂತ ಕರಿತೀರಾ. ಡ್ಯಾಮೇಜಸ್ ಅಂತಂತಂದ್ರೆ ES ಡಿಫ್ರೆನ್ಸ್ ಇದೆ, ಡ್ಯಾಮೇಜ್ ಬೇರೆ, ಡ್ಯಾಮೇಜಸ್ ಬೇರೆ. ಸೊ ನಾನು ತುಂಬಾ ಡೀಪ್ ಆಗಿ ಹೇಳಿದೀನಿ, ಮತ್ತೆ ನಾನು ಡೀಪ್ ಆಗಿ ಹೋಗಕ್ ಹೋಗಲ್ಲ. ಡ್ಯಾಮೇಜ್ ಅಂದ್ರೆ ಹಾನಿ, ಡ್ಯಾಮೇಜಸ್ ಅಂದ್ರೆ ಪರಿಹಾರ. ಆಯ್ತಾ. ಯೂನಿಟ್ ನಂಬರ್ 5 ದಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಆಕ್ಟ್, ಇಲ್ಲೂ ಕೂಡ ಅಷ್ಟೇ. ಮತ್ತೆ ಇನ್ನು 2ನೇ ಭಾಗ ಇದೆ, ಮೂವಿ ಪಿಕ್ಚರ್ ನಂಬರ್ 2 ಇದೆ, ಇಲ್ಲಿ ಕೂಡ ಭಾಗ 2 ಇದೆ. ಆಯ್ತಾ. ಸೊ ಕಾಂಟ್ರಾಕ್ಟ್ ನಂಬರ್ 1, ಕಾಂಟ್ರಾಕ್ಟ್ ನಂಬರ್ 2 ಬರುತ್ತೆ. ಈ ಕಾಂಟ್ರಾಕ್ಟ್ ನಂಬರ್ 1 ಅಲ್ಲಿ ಸೆಕ್ಷನ್ 1 ಇಂದ ಸೆಕ್ಷನ್ 75 ತನಕ ಕಲಿತೀರಾ. ಯಾವುದು ಲಾ, ಯಾವುದು, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಈ ಆಕ್ಟ್ ನ ಸೆಕ್ಷನ್ 1 ಇಂದ ಸೆಕ್ಷನ್ 75 ತನಕ ಕಾಂಟ್ರಾಕ್ಟ್ 1 ಅಲ್ಲಿ ಕಲಿತೀರಾ. ಅದೇ ಯೂನಿಟ್ ನಂಬರ್ 5 ಬಂದ್ರೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಇದೆ. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಬೇಸಿಕ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಏನ್ ಲಾಸ್ ಆಗಿದೆ ಅಂತದೇ ವಸ್ತು ಬೇಕು ಅಂತ ಕೇಳೋದನ್ನ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಕರಿತೀವಿ. ನೀವು ಸ್ವಲ್ಪ ಏನಾದ್ರು ಕಾಂಟ್ರಾಕ್ಟ್ ಲಾ ಬಗ್ಗೆ ಮತ್ತೆ ತಿಳ್ಕೊಬೇಕು ಅಂತಂದ್ರೆ ಸ್ವಲ್ಪ ಪಾಸ್ ಮಾಡಿ ಬ್ಯಾಕ್ ಹೋಗಿ ಮತ್ತೊಂದ್ಸಲ ನೋಡಿ, ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಮುಗಿಸುವಂತ ಟಾಸ್ಕ್ ಇದೆ, ಒಂದ್ ಸ್ವಲ್ಪ ಬೇಸಿಕ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಂತದ್ದು. ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ, ನಿಮ್ಮೆಲ್ಲರ ಫೇವರೇಟ್ ಸಬ್ಜೆಕ್ಟ್. ಆಯ್ತಾ. ಲಾಯರ್ ಗಳಾಗ್ತಾ ಇರುವಂತ ಜೋಶ್ನ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. BNS, ಭಾರತೀಯ ನ್ಯಾಯ ಸಂಹಿತೆ ಅಂತ ಕರಿತೀವಿ. ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿದೆ, 2023 ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದಕ್ಕಿಂತ ಮುಂಚೆ ನಾವು IPC ನ ಯೂಸ್ ಮಾಡ್ತಾ ಇದ್ವಿ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಕೇಳಿದಿರಾ, 420 ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಅಂತಾರೆ. ಆಯ್ತಾ. 420 ನನ್ನ ಮಗ ನೀನು ಅಂತ ಹೇಳ್ತಿರ್ತಾರೆ. ಅಂದ್ರೆ ಏನಿದು, ಎಲ್ಲಿ ಬಂತು 420, ಎಲ್ಲಿಂದ ಬಂದಿದ್ದು 420, ಏನ್ ನಂಬರ್ ಇದು ಅಂತ ಕೇಳಿದ್ರೆ, IPC 420 ಪ್ರಕಾರ ಚೀಟಿಂಗ್ ಅಂತಂದ್ರೆ ಮೋಸ ಮಾಡೋದು ಅಂತ ಅರ್ಥ. ಆಯ್ತಾ. ಸೊ ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಕ್ಯಾಶುಯಲ್ ಆಗಿ ಹೋಗ್ತಾ 420 ಅನ್ನುವಂಥದ್ದು ಒಂದು ಸಾಮಾನ್ಯ ಭಾಷೆ ಬಳಕೆ ತರ ಆಗ್ಬಿಟ್ಟಿದೆ. ಸೊ ಈಗ IPC ಅಲ್ಲಿರುವಂತ ಬದಲಾವಣೆ BNS ಗೆ ಬಂದಿದೆ. ಮತ್ತೆ BNS IPC ಏನೋ ದೊಡ್ಡ ಸಾಹಸ ಮಾಡಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಸಿಚುವೇಶನ್ ಎಲ್ಲ ಬರಕ್ ಹೋಗ್ಬೇಡಿ. ಆಯ್ತಾ. ಎರಡೂ ಒಂದೇ, ಅಂದ್ರೆ ಸ್ವಲ್ಪ ಸೆಕ್ಷನ್ಸ್ ಗಳನ್ನ ಚೇಂಜ್ ಮಾಡಿದ್ದಾರೆ, ಪನಿಷ್ಮೆಂಟ್ ಕ್ಲಾಸ್ ಚೇಂಜ್ ಮಾಡಿದ್ದಾರೆ. ನಾವು ಎರಡೂ ಸಬ್ಜೆಕ್ಟ್ ಪ್ರೊವೈಡ್ ಮಾಡ್ತೀವಿ, ಪ್ಯಾರಲಲ್ ಆಗಿ ನೋಡ್ಕೊಳ್ಳಿ ಅಂತ. IPC ಕೊಡ್ತೀವಿ, BNS ಕೊಡ್ತೀವಿ. ಯಾಕೆ IPC BNS ಕೊಡ್ತೀವಿ, ನೀವು ವಕೀಲರುಗಳಾಗಿ ಬಂದಾಗ IPC ಮೇಲೆ ಹಳೆ ಕೇಸಸ್ ಗಳಿತ್ತಂದ್ರೆ ಅವು ನಡ್ಸ್ಬೇಕು ನೀವು. BNS ಮೇಲೆ ಹೊಸದಾಗಿ ರಿಜಿಸ್ಟರ್ ಆಗ್ತಿರೋ 2023 ಮೇಲೆ ಅವನು ನಡ್ಸ್ಬೇಕು ನೀವು. ಅದಕ್ಕೋಸ್ಕರ ಎರಡೂನು ಕೊಡ್ತೀವಿ, ನೀವು ಅದನ್ನ ನೋಡ್ಕೋಬಹುದು. ಸರ್ ಆಗಿದ್ದಲ್ಲಿ ಇದರಲ್ಲಿ ಯೂನಿಟ್ 1, 2, 3, 4, 5 ದಲ್ಲಿ ಯಾವ ತರ ಬರುತ್ತೆ. ಆಲ್ವೇಸ್ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ಸಬ್ಜೆಕ್ಟ್ ಅಲ್ವಾ. BNS ಅಂದ್ರೆ ಏನು, BNS ಯಾವ ತರ ಇದೆ ಅದನ್ನ ಕಲಿತೀರಾ.
ಆಮೇಲೆ ಪನಿಷ್ಮೆಂಟ್ಸ್ ಗಳ ಬಗ್ಗೆ ಕಲಿತಾ ಹೋಗ್ತೀರಾ, ಪನಿಷ್ಮೆಂಟ್ಸ್ ಯಾವ್ಯಾವ ತರ ಇದೆ ಅಂತೇಳಿ. ಆಮೇಲೆ ಯೂನಿಟ್ 2, 3, 4, 5 ಎಲ್ಲ ಯೂನಿಟ್ಸ್ ಗಳಲ್ಲೂ ನಂಬರ್ ಆಫ್ ಟೈಪ್ಸ್ ಆಫ್ ಕ್ರೈಮ್ಸ್ ಗಳನ್ನು ಕಲಿತೀರಾ. ಯಾವ್ಯಾವ ತರ ಕ್ರೈಮ್ಸ್ ಗಳು ಬರಬಹುದು, ಅಬೆಟ್ಮೆಂಟ್ ದುಷ್ಪ್ರೇರಣೆ ಮಾಡುವಂತದ್ದು, ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡುವಂತದ್ದು, ಆಯ್ತಾ, ಇಲ್ಲ ಅಂತಂತಂದ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಅಫೆನ್ಸ್ ಮಾಡುವಂತದ್ದು, ಪಬ್ಲಿಕ್ ಶಾಂತಿಯ ಮೇಲೆ ಇದು ಮಾಡುವಂತದ್ದು, ಏನ್ ಮಾಡುವಂತದ್ದು, ಕ್ರೈಮ್ ಗಳನ್ನ ಮಾಡುವಂತದ್ದು, ಇಲ್ಲ ಎವಿಡೆನ್ಸ್ ಅನ್ನ ಫಾಲ್ಸ್ ಆಗಿ ಕೊಡುವಂತದ್ದು, ಗೌರ್ಮೆಂಟ್ ಗೆ ನ್ಯೂಸೆನ್ಸ್, ಪಬ್ಲಿಕ್ ನ್ಯೂಸೆನ್ಸ್ ಮಾಡುವಂತದ್ದು, ನಂಬರ್ ಆಫ್ ಕ್ರೈಮ್ಸ್ ಗಳು ಹೇಳ್ತಾ ಇದೀನಿ, ಇದೆಲ್ಲ ಬಗ್ಗೆ ಕಲಿತೀರಾ. ಆಮೇಲೆ ಮರ್ಡರ್ ಇವೆ ಅಲ್ವಾ, ರೇಪ್ ಅಲ್ವಾ, ಕಳ್ತನ, ಥೆಫ್ಟ್, ರಾಬ್ರಿ, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಿಮ್ಗೆಲ್ಲ ಇದು, ಆಯ್ತಾ. ಇದೆಲ್ಲ ಆಗಿತ್ತೆ ಅಂತಂದ್ರೆ ಯಾವ ತರ ನಾವ್ ಇದನ್ನ ಪ್ರೂವ್ ಮಾಡ್ಬೇಕು ಇನ್ನೂ ಹೇಳ್ತೀನಿ. ಚಿರಪರಿಚಿತ ಕ್ರೈಮ್ಸ್ ಗಳು, ಕಿಡ್ನಾಪಿಂಗ್ ಅಲ್ವಾ, ಅಬ್ಡಕ್ಷನ್, ಡಕಾಯಿತಿ ಹಾಕೋದು, ಆಮೇಲೆ ರಾಬ್ರಿ ಮಾಡುವಂತದ್ದು, ಆಯ್ತಾ. ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳು ಏನಿದೆಯಲ್ವಾ, ಚಿರಪರಿಚಿತ ಕಾನ್ಸೆಪ್ಟ್ ಗಳನ್ನ ಪ್ರತಿ ಯೂನಿಟ್ ಅಲ್ಲೂ ಕಲಿತಾ ಹೋಗ್ತೀರಾ. ಒಂದು ಬಿಡದ ಹಾಗೆ ಪ್ರತಿ ಕಾನ್ಸೆಪ್ಟ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ, ನಾಳೆ ದಿನ ನೀವು ಕೋರ್ಟಿಗೆ ವಾದ ಮಾಡಿದ್ರು ಕೂಡ ಅರ್ಥ ಆಗ್ಬೇಕು, ಆ ಲೆವೆಲ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದೀವಿ ಡೀಪ್ ಆಗಿ, ಆಯ್ತಾ. ಲಾಸ್ಟ್ ತನಕ ನೋಡಿ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಮ್ಮ ಟೀಮ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಇನ್ನೊಂದಿದೆ ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಆಯ್ತಾ. ಇದು ನಿಮ್ಮ BA ರಿಲೇಟೆಡ್ ಸಬ್ಜೆಕ್ಟ್ ಇದೆ. ಇದ್ರಲ್ಲಿ ಏನಿದೆ ಈ ಸಬ್ಜೆಕ್ಟ್ಸ್ ಅಲ್ಲಿ ಅಂತಂದ್ರೆ, ಆಲ್ವೇಸ್ ಪೊಲಿಟಿಕಲ್ ಸೈನ್ಸ್ ಹೇಳ್ತಾ ಇದೆ ಅಂತಂದ್ರೆ ರಾಜ್ಯಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇರುತ್ತೆ. ರಾಜ್ಯಶಾಸ್ತ್ರದಲ್ಲೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದೆ. ಸರ್ ಇದು ಏನಿದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನೀವೇನಾದ್ರೂ ಕೇಳಿದ್ರೆ, ಈಗ ಗವರ್ಮೆಂಟ್ ಇದೆಯಪ್ಪ, ಗವರ್ಮೆಂಟ್ ಅಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಗಳಿದ್ದಾರೆ, ಗವರ್ಮೆಂಟ್ ಅಲ್ಲಿ ನಿಯರ್ಲಿ 2 crores ಎಂಪ್ಲಾಯ್ಸ್ ಇದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯ್ಸ್ ಸೇರಿ. ಆನ್ ಅಂಡ್ ಅವರೇಜ್ ಹೇಳ್ತಾ ಇರೋದು, ಗೂಗಲ್ ಮಾಡಿದ್ರು ಕೂಡ 2.5 crore, ಡಿಫ್ರೆಂಟ್ ವೆಬ್ಸೈಟ್ಸ್ ಇರುತ್ತೆ. ಅಸ್ಯೂಮ್ ಮಾಡ್ಕೊಂಡು ಹೋಗೋಣ 2 to 3 crores ಇದ್ದಾರೆ ಅಂತ ಅಸ್ಯೂಮ್ ಮಾಡ್ಕೋಣ. 3 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ಗವರ್ಮೆಂಟ್ ನೋಡಿ. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನಾವು ಪ್ಯೂರ್ಲಿ ಓದ್ತಾ ಇರೋದು ಯಾರು, ಗವರ್ಮೆಂಟ್ ಎಂಪ್ಲಾಯ್ ಬಗ್ಗೆ ಓದ್ತಾ ಇದೀವಿ, ಜ್ಞಾಪಕ ಇರಲಿ. ಈ ಗವರ್ಮೆಂಟ್ ಎಂಪ್ಲಾಯ್ಸ್ ಗಳು ಎಷ್ಟು ಜನ ಇದ್ದಾರೆ, 3 ಕೋಟಿ ಜನಸಂಖ್ಯೆ, 3 ಕೋಟಿ ಜನ ಗವರ್ಮೆಂಟ್ ಎಂಪ್ಲಾಯ್ಗಳು ಇದಾರಂತೆ ಇಂಡಿಯಾದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ನಾನು ಮಾತಾಡ್ತಾ ಇರೋದು, ಬರೀ ಕರ್ನಾಟಕ ಅಲ್ಲ. ಕರ್ನಾಟಕದ ಪಾಪ್ಯುಲೇಷನ್ 8 ಕೋಟಿ ಇದೆ ಅಂದ್ಮೇಲೆ 3 ಕೋಟಿಯಲ್ಲಿ ಗವರ್ಮೆಂಟ್ ಎಂಪ್ಲಾಯ್ಸ್ ಗಳಾಗ್ತಾರೆ. ಇಡೀ ಇಂಡಿಯಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಈ 3 ಕೋಟಿ ಏನ್ ಗವರ್ಮೆಂಟ್ ಎಂಪ್ಲಾಯ್ಸ್ ಗಳಿದ್ದಾರೆ, ಇವ್ರನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಹೆಡ್ಗಳು ಅವ್ರ ಕೆಳಗೊಬ್ಬ, ಅವ್ರ ಕೆಳಗೊಬ್ಬ, ಅವ್ರ ಕೆಳಗೊಬ್ಬ ಎಲ್ಲ ಬರ್ಬೇಕು. ಯಾವ ತರ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು ಗವರ್ಮೆಂಟ್ ಅಲ್ಲಿ ಸೆಕ್ರೆಟರಿ ಅಂತ ಇರ್ತಾರೆ. ಈ ಸೆಕ್ರೆಟರಿ ಅಂಡರ್ ಯಾರು ಬರ್ತಾರೆ, IAS ಆಫೀಸರ್, ಝೋನಲ್ IAS ಆಫೀಸರ್ ಬರ್ತಾರೆ. ಆಮೇಲೆ ಮತ್ತೆ ಡಿಸ್ಟ್ರಿಕ್ಟ್ IAS ಆಫೀಸರ್ ಬರ್ತಾರೆ. ಅವ್ರ ಕೆಳಗಡೆ FDA ಬರ್ತಾರೆ, ಅವ್ರ ಕೆಳಗಡೆ SDA ಬರ್ತಾರೆ, ಅವ್ರ ಕೆಳಗಡೆ D ಗ್ರೂಪ್ ಬರ್ತಾರೆ. ಈ ತರ ಡಿಫ್ರೆಂಟ್ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಏನ್ ಈ ಹೈರಾರ್ಕಿ ಮಾಡ್ಕೊಂಡಿದಾರಲ್ಲ ಇವರೆಲ್ಲ ಸಿಸ್ಟಮ್, ಇದನ್ನೇ ನಾವ್ ಏನಂತೀವಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕರಿತೀವಿ. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಾನು. ಸರಿ, ಯೂನಿಟ್ 1, 2, 3, 5 ದಲ್ಲಿ ಏನ್ ಕಲಿತೀವಿ ಸರ್ ಅಂತ ನೀವೇನಾದ್ರೂ ನೋಡಿದ್ರೆ, ಯೂನಿಟ್ 1, 2, 5 ದಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು, ಆಯ್ತಾ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಅಂತ ಯೂನಿಟ್ 1 ಅಲ್ಲಿ. ಅಂತಂದ್ರೆ ಬೇಸಿಕಲಿ ಫಸ್ಟ್ ಸ್ಟಾರ್ಟಿಂಗ್ ಯೂನಿಟ್ 1 ಸ್ಟಾರ್ಟ್ ಆದಾಗಲೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಆರ್ಗನೈಸೇಷನ್ ಅಂದ್ರೆ ಏನ್ ಹೇಳಿದ್ನಲ್ವಾ, ಈ ತರ ಆರ್ಗನೈಸೇಷನ್. ಯೂನಿಟ್ ನಂಬರ್ 2 ದಲ್ಲಿ ನೀವು ಎಂಟ್ರಿ ಕೊಡ್ತಾ ಇದ್ದಂಗೆ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಅಡ್ಮಿನಿಸ್ಟ್ರೇಟಿವ್ ಅಡ್ಜುಡಿಕೇಶನ್, ಲೈನ್ ಅಂಡ್ ಸ್ಟಾಫ್ ಇದ್ರ ಬಗ್ಗೆ ಕಲಿತೀರಾ. ಯೂನಿಟ್ ನಂಬರ್ 3 ಅಲ್ಲಿ ಬಂದ್ರೆ ಪರ್ಸನಲ್ ಅಂದ್ರೆ ಮ್ಯಾನ್ ಪವರ್ ಬಗ್ಗೆ ಕಲಿತೀರಾ. ಪ್ರಾಬ್ಲಮ್ಸ್ ಗಳು ಏನೇನ್ ಬರುತ್ತೆ, ಅಥಾರಿಟಿನ ಯಾವ ತರ ಮೇಂಟೈನ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ಯಾವ ತರ ನಾವು ಮೇಂಟೈನ್ ಮಾಡಬೇಕು. ಯೂನಿಟ್ 4 ಅಲ್ಲಿ ಎಂಟ್ರಿ ಕೊಟ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅಂದ್ರೆ ಇಷ್ಟೆಲ್ಲಾ ದೊಡ್ಡ 3 ಕೋಟಿ ಜನಸಂಖ್ಯೆ ಇರುವಂತದ್ದು ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಅದರಲ್ಲಿ ಲೀಡರ್ಶಿಪ್ ನ ಯಾವ ರೀತಿ ತಗೋಬೇಕು, ಮೋರಲ್ ಡಿಸಿಪ್ಲಿನ್ ನ ಯಾವ ರೀತಿ ಮಾಡ್ಬೇಕಂತ ಕರಿತೀರಾ. ಯೂನಿಟ್ ನಂಬರ್ 5 ಏನಾದ್ರು ಬರ್ತೀರಾ, ಪ್ಲಾನಿಂಗ್. ಈ ಎಲ್ಲಾ ಮ್ಯಾನೇಜ್ಮೆಂಟ್ ನ ಪ್ಲಾನ್ ಮಾಡಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು, ಇದಕ್ಕೆಲ್ಲ ಬಡ್ಜೆಟ್ ಹೇಗೆ ಹಾಕೋಬೇಕು, ಇದಕ್ಕೆಲ್ಲ ಕಮ್ಯುನಿಕೇಶನ್ ಪರ್ಪಸ್ಗೋಸ್ಕರ ನಾವು ಯಾವ ರೀತಿ ಇಟ್ಕೋಬೇಕು, ಡೈರೆಕ್ಷನ್ಸ್ ಗಳು ಯಾವ ರೀತಿ ಕೊಡಬೇಕು, ಕಂಟ್ರೋಲಿಂಗ್ ಯಾವ ತರ ಮಾಡಬೇಕು. ಸೊ ಈ ಕಾನ್ಸೆಪ್ಟ್ ಅನ್ನ ನಿಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಸರಿನಾ. ಇದು ಒಂದು ಸಬ್ಜೆಕ್ಟ್ ಆದ್ಮೇಲೆ ನಿಮ್ಮ ಈ ಪೊಲಿಟಿಕಲ್ ಸೈನ್ಸ್ ಅನ್ನುವಂತ ಇನ್ನೊಂದು ಸಬ್ಜೆಕ್ಟ್ ಇದೆ. ಸೊ ಏನಿದೆ ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಂತ ಏನಾದ್ರು ನೋಡೋದಾದ್ರೆ, ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲೇ ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ, ಪರ್ಟಿಕ್ಯುಲರ್ ಆಗಿ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಂದ್ರೆ ಇಂಟರ್ನ್ಯಾಷನಲ್ ಅಂದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಕಲ್ತ್ರಿ. ಇನ್ನೊಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಆರ್ಗನೈಸೇಷನ್ಸ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಯಾವ ತರ ಅಂದ್ರೆ, ನಮ್ಮ ದೇಶ ಏನಿದೆ, ದೇಶ ಒಂದೇ ಒಂದು ನಡ್ಸಕ್ಕಂತ ಆಗೋದಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಿಲೇಶನ್ಶಿಪ್ ಅಂತ ಇದ್ದೇ ಇರುತ್ತೆ. ಯಾಕೆ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ರಿಲೇಶನ್ಶಿಪ್ ಇರ್ಬೇಕು ಸರ್ ಅಂತ ನೀವು ಕೇಳಿದ್ರೆ, ನಮ್ಮ ದೇಶ ಇಲ್ಲಿದೆ. ಒಂದು ಆರಾಮ ಒಂದು ಅಸ್ಯೂಮ್ ಮ್ಯಾಪ್ ಹಾಕಿ ಹೇಳ್ತೇನೆ, ಸರಿನಾ. ನಮ್ಮ ದೇಶ ಇಲ್ಲಿದೆ, ಓಕೆ, ಅಸ್ಯೂಮ್ ಒಂದು ಹಾಕಿದೀನಿ ರಫ್ ಆಗಿ, ಆಯ್ತಾ, ತಲೆಗೆಡ್ಸ್ಕೊಳ್ಬಿಡ್ತೀನಿ, ಇದಾಗ್ತಾ ಇದಾರೆ ಮ್ಯಾಪ್ ಯಾವ ರೀತಿ ಇದೆ ಅಂತ. ಸೊ ನಮ್ಮ ದೇಶದಲ್ಲಿ ಎಲ್ಲದೂ ಕೂಡ ಫುಲ್ಫಿಲ್ ಆಗಿದೆಯಾ ಅಂದ್ರೆ, ಫುಲ್ಫಿಲ್ ಮಾತು ಹೇಳ್ತಾ ಇರೋದೇನು ಅಂತ, ನಮ್ಮ ದೇಶದಲ್ಲಿ ಸ್ವಲ್ಪ ಪೆಟ್ರೋಲ್ ಶಾರ್ಟೇಜ್ ಇದೆ, ನಾವು ಎಲ್ಲಿಂದ ತರಿಸ್ಕೊಳ್ತೀವಿ, ಫಾರಿನ್ ತರಿಸ್ಕೊಳ್ತಾ ಇದೀವಿ. ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಒಂದ್ ಸ್ವಲ್ಪ ವೇರಿಯೇಷನ್ ಆಯ್ತು ಅಂದ್ರೆ ನಾವು US ಅಲ್ಲಿ ಅಮೆರಿಕ ಹೋಗ್ತೀವಿ. ನಮ್ಮ ದೇಶದಲ್ಲಿ ರೈತರುಗಳು ಜಾಸ್ತಿ ಇದಾರೆ, ನಾವು ಜಾಸ್ತಿ ಬೆಳಿತೀವಿ, ಬೇರೆ ದೇಶಕ್ಕೆ ನಾವು ಸಪ್ಲೈ ಕೊಡ್ತೀವಿ.
ನಮ್ಮ ದೇಶದಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಸಾಲ್ಟ್ ಇದೆ ಅಂತ ತರಿಸ್ಕೊಳ್ತೀವಿ. ಜಾಸ್ತಿ ಬೆಳೀತಾ ಇರುವಂತ ಕಲ್ಲಿದ್ದಾವೆ ಇದೆ ವಾಪಸ್ ಕೊಡ್ತೀವಿ. ಅಂದ್ರೆ ಈ ತರ ನಮ್ ದೇಶ ಅನ್ನೋದು ಒಂದ್ ಮನೆ ಇದ್ದಂಗೆ ಆಯ್ತಾ. ನಮ್ಮ ಮನೆಯಲ್ಲಿ ಬೇಕಾಗಿದ್ದನ್ನ ಬೇರೆ ಮನೆಗೆ ಕೊಡೋದು, ನಮ್ಮ ಮನೆಗೆ ತಗೊಳ್ಳೋದು, ಈ ತರ ವ್ಯವಹಾರಗಳು ನಡೀತಾನೆ ಇರುತ್ತೆ. ಈ ತರ ನಡೆಯುವಂತ ವ್ಯವಹಾರಗಳ ಸಬ್ಜೆಕ್ಟ್ ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ ಆರ್ಗನೈಸೇಷನ್ ಇನ್ ಪೊಲಿಟಿಕಲ್ ಸೈನ್ಸ್ ಅನ್ನುವಂತ ಸಬ್ಜೆಕ್ಟ್. ಆಮೇಲೆ ಬರೇ ತಗೊಳ್ಳೋದು ಕೊಡೋದಷ್ಟೇ ಅಲ್ಲ, ಯುದ್ಧಗಳು ಕೂಡ ನಡೆಯುತ್ತೆ. ಯುದ್ಧಗಳೇ ನಡೆಯುತ್ತೆ. ಅದನ್ನ ಯಾವ ರೀತಿ ತಣ್ಣಗ್ ಮಾಡ್ತಾರೆ, ಅದ್ರ ಮಧ್ಯದಲ್ಲಿ ಬರುವಂತ ಆರ್ಗನೈಸೇಷನ್ಸ್ ಗಳು ಯಾವ್ಯಾವು, ಎಲ್ಲದನ್ನು ಕಾನ್ಸೆಪ್ಟ್ ನೋಡಿದಾಗ ಇದನ್ನೆಲ್ಲದನ್ನು ನಾನು ಏನ್ ಓವರ್ ವ್ಯೂ ಹೇಳಿದೆ ಇದನ್ನ ಒಂದು 5 ಯೂನಿಟ್ ಅಲ್ಲಿ ನಿಮ್ಗೆ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಯೂನಿಟ್ ನಂಬರ್ 1 ಅಲ್ಲಿ ನ್ಯಾಷನಾಲಿಟಿ ಅಂದ್ರೆ ಏನು, ನ್ಯಾಷನಾಲಿಟಿ ಅಂದ್ರೆ ಏನು ಅಂತಂದ್ರೆ ನಮ್ಮ ದೇಶಕ್ಕೆ ನ್ಯಾಷನಾಲಿಟಿ ಇದೆ. ನಮ್ಮ ದೇಶನ ಇಂಡಿಯಾ ಅಂತ ನಾವು ಕರಿತೀವಿ. ಆದರೆ ಇದೇ 200 ವರ್ಷಗಳ ಹಿಂದೆ ಬ್ರಿಟಿಷರು ಬಂದು ಆಕ್ರಮಣ ಮಾಡಿದ್ರೆ ನಾವು ನ್ಯಾಷನಾಲಿಟಿ ತೋರ್ಸಕ್ ಆಗ್ತಿರ್ಲಿಲ್ಲ. ನಾವು ಡೊಮೈನ್ ಸ್ಟೇಟ್ ಅಂತ ಕರಿತಾ ಇದ್ವಿ, ಡೊಮೈನ್ಸ್ ನೇಷನ್ ಅಂತ ಕರಿತಾ ಇದ್ವಿ. ಬೇರೆ ದೇಶಕ್ಕೆ ನಾವು ಅಳವಡಿಸ್ಪಟ್ಟಿದ್ದೀವಿ ಅಂತ ಕರಿತಾ ಇದ್ವಿ. ಆದ್ರೆ ಈಗ ಆ ಕಾನ್ಸೆಪ್ಟ್ ಇಲ್ಲ. ನ್ಯಾಷನಾಲಿಟಿ ಅಂದ್ರೆ ಏನು, ನ್ಯಾಷನಲಿಸಂ ಅಂತಂದ್ರೆ ಏನು, ಇಂಟರ್ನ್ಯಾಷನಲಿಸಂ ಅಂತಂದ್ರೆ ಏನು, ಕಾನ್ಸೆಪ್ಟ್ ಯೂನಿಟ್ 1 ಅಲ್ಲಿ ಕಲಿತೀರಾ. ಯೂನಿಟ್ 2 ದಲ್ಲಿ ನ್ಯಾಷನಲ್ ಅಂತ ಇದ್ರೆ ಆ ನ್ಯಾಷನಲ್ ನ ಪವರ್ ಏನಂತ ಕರಿತೀರಾ, ಫಾರಿನ್ ಪಾಲಿಸೀಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಕಲಿತೀರಾ. ಇದು ಯಾರು ಮಾಡ್ತಾರೆ ಫಾರಿನ್ ಪಾಲಿಸೀಸ್ ಗಳನ್ನ? ಫಾರಿನ್ ಪಾಲಿಸೀಸ್ ಗಳನ್ನ ಫಾರಿನ್ ಮಿನಿಸ್ಟರ್ಸ್ ಗಳು ಮಾಡ್ತಾರೆ ಆಯ್ತಾ. ಸೊ ಈಗ ನಾನು ಯಾಕೆ ಇದನ್ನೆಲ್ಲ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಸಬ್ಜೆಕ್ಟ್ ಓವರ್ ವ್ಯೂ ಕೊಡ್ತಾ ಇರೋದಷ್ಟೇ. ಡೀಪ್ ಆಗಿರುವಂತ ಸಿಲೆಬಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ, ಅಲ್ಲೋಗಿ ನೀವು ಒಂದ್ಸಲ ನೋಡಿ. 3ನೇದು ವಾರ್, ಯುದ್ಧ, ಒಂದು ದೇಶದ ಇನ್ನೊಂದು ದೇಶದ ಮಧ್ಯೆ ನಡೆಯುವಂತ ಯುದ್ಧ, ಡಿಪ್ಲೊಮಾಸಿ ಅಂತೀವಿ ಆಯ್ತಾ. ಸೊ ಈ ಕಾನ್ಸೆಪ್ಟ್ಸ್ ಕಲಿತೀರಾ ಆಯ್ತಾ. ಡೆಮೋಕ್ರೆಟಿಕ್ ಏಜೆಂಟ್ಸ್ ಗಳೆಲ್ಲ ಬರ್ತಾರೆ, ಆ ಕಾನ್ಸೆಪ್ಟ್ ಕಲಿತೀರಾ. ಇಂಟರ್ನ್ಯಾಷನಲ್ ಲಾ ಬಗ್ಗೆ ಕಲಿತೀರಾ. ಆಮೇಲೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ನ ಯಾವ ರೀತಿ ನಾವು ಇಟ್ಕೊಂಡಿರ್ತೀವಿ, ಬೇರೆ ಯಾವ್ದಾದ್ರು ದೇಶ ನಮ್ಮನ್ನ ಆಳ್ತಾ ಇದೆಯಾ ಅಥವಾ ನಮ್ಮ ದೇಶ ನಾವೇ ಇಕನಾಮಿಕ್ ನೋಡ್ಕೊಳ್ತಾ ಇದೀವ ಅಂತ ಕಲಿತೀವಿ. ಯೂನಿಟ್ ನಂಬರ್ 4 ಏನಾದ್ರು ಬಂದ್ರೆ ಸೆಕ್ಯೂರಿಟಿ ಬಗ್ಗೆ ಕಲಿತೀರಾ, ಯಾವ್ಯಾವ ರೀತಿ ಕಲೆಕ್ಟಿವ್ ಸೆಕ್ಯೂರಿಟಿ ಇದೆ ಅಂತೇಳಿ. ಆಮೇಲೆ ಪವರ್ ನ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತೀವಿ ನಾವು, ಆ ಕಾನ್ಸೆಪ್ಟ್ ಕಲಿತೀರಾ. ಆಮೇಲೆ ನಮ್ಮ ಏಲಿಯನ್ಸಸ್ ಗಳಂತ ಬರುತ್ತೆ. ಏಲಿಯನ್ಸಸ್ ಅಂತಂದ್ರೆ ನಾವು 4-5 ದೇಶಗಳು ಸೇರ್ಕೊಳ್ತೀವಿ, ಸೇರ್ಕೊಂಡು ಒಂದು ವ್ಯವಹಾರ ಮಾಡ್ತೀವಿ. ಉದಾಹರಣೆಗೆ ಹೇಳ್ತಾ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾ, ಚೈನಾ, ಆಮೇಲೆ ಪಾಕಿಸ್ತಾನ, ಅವು ಒಂದು ರಷ್ಯಾ ಗೀಶಾ ಎಲ್ಲ ಸೇರ್ಕೊಂಡು ಒಂದು ವ್ಯವಹಾರ ಮಾಡೋದು ಆಯ್ತಾ. ಸೊ ಅದನ್ನ ಏಲಿಯನ್ಸ್ ಗಳಂತ ಕರಿತೀವಿ. ಆಮೇಲೆ ಡಿಸಾನ್ಮೆಂಟ್ ಅಂತ ಕರಿತೀವಿ ಆಯ್ತಾ. ಸೊ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ. ಯೂನಿಟ್ ನಂಬರ್ 5 ಏನಾದ್ರು ಬಂದ್ರೆ ಪ್ರಾಪಗೆಂಡಾ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ಟೆರರಿಸಂ ನ ಮೇಲೆ ಅಂತ ಹೇಳಿ ಕರಿತೀವಿ. ಡಿಸ್ಪ್ಯೂಟ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ. ಆಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳೇನಿದೆ, ಯಾವ್ದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಯುನೈಟೆಡ್ ನೇಷನ್, UNO ಕೇಳಿರ್ತೀರಾ, WHO, ILO, ಆಮೇಲೆ IBRD, ಯುನೆಸ್ಕೋ, ಯುನಿಸೆಫ್ ಅಂತ ಹೇಳ್ತೀವಿ. ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಈ ಪಬ್ಲಿಕ್ ಇಂಟರ್ನ್ಯಾಷನಲ್ ಅದಲ್ಲಿ ಕಲಿತೀರಾ. ಇದಿಷ್ಟು ನಿಮಗಿರುವಂತ ಸಿಲೆಬಸ್. ಪ್ರತಿ ಒಂದು ಕಾನ್ಸೆಪ್ಟ್ ಗಳನ್ನ 100% ನಾವು ಮಾಡಿದೀವಿ, ಯಾವ್ದು ಕಾನ್ಸೆಪ್ಟ್ ಬಿಟ್ಟಿಲ್ಲ, ರೆಡಿ ಕೂಡ ಇದೆ ಆಲ್ರೆಡಿ. ನೀವು ಕಾಲ್ ಮಾಡ್ಬೇಕಷ್ಟೇ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ. ನೀವು ಒಂದು ಕ್ವಿಕ್ ರಿವಿಷನ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ದು ಒಂದು ಸಿಲೆಬಸ್ ಕಾಪಿ ತೋರಿಸಿದೆ. ಯೂನಿಟ್ ನಂಬರ್ ನಾವು ಇದು ಸೆಮ್ 4 ತನಕ ಆಲ್ರೆಡಿ ನೀವು ಎಂಟ್ರಿ ಕೊಟ್ಟಿದ್ದೀರಾ ಅಂತ. 5 ಯೂನಿಟ್ ನ ಬೇಸಿಕ್ ಆಗಿ ಏನೇನ್ ಮಾತಾಡುತ್ತೆ ಅಂತ ನಾನು ಕ್ಲೋಸೇ ಮಾಡ್ಬಿಟ್ಟೆ. ಇಡೀ ಸೆಮಿಸ್ಟರ್ನೇ 20 ನಿಮಿಷದಲ್ಲಿ ಕ್ಲೋಸ್ ಮಾಡೋ ರೀತಿ ಕ್ಲೋಸ್ ಆಗ್ಬಿಟ್ಟಿದೆ. ಕಾನ್ಸ್ಟಿಟ್ಯೂಷನ್ ಲಾ 2 ಸಬ್ಜೆಕ್ಟ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡುತ್ತೆ. ಕಾಂಟ್ರಾಕ್ಟ್ ಲಾ 2 ಇರುತ್ತೆ, ಇಬ್ರು ಮಧ್ಯೆ ಆಗುವಂತ ಕಾಂಟ್ರಾಕ್ಟ್, ಅದು ಕೆಪಾಸಿಟಿ ಏನು, ಡಿಸ್ಚಾರ್ಜ್ ಆಗಿ ಮಾಡ್ತಾರೆ, ಅದು ಸೊಲ್ಯೂಷನ್ ಏನಿದೆ, ಇದೇ ವಸ್ತು ಬೇಕು ಅಂದಾಗ 5ನೇ ಯೂನಿಟ್ಗೆ ಎಂಟ್ರಿ ಕೊಡ್ತೀರಾ. ಲಾ ಆಫ್ ಕ್ರೈಮ್ಸ್ ಅಲ್ಲಿ ಕಿಡ್ನಾಪ್, ಮರ್ಡರ್, ರೇಪ್, ಥೆಫ್ಟ್, ರಾಬರಿ ಇಂತ ಎಲ್ಲಾ ಕ್ರೈಮ್ಸ್ ಗಳ ಬಗ್ಗೆ ಕಲಿತೀರಾ BNS ಅಲ್ಲಿ. ಸೊ ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್ ಅನ್ನುವಂಥದ್ದು, ಗವರ್ಮೆಂಟ್ ಎಂಪ್ಲಾಯ್ಸ್ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಆ ಎಲ್ಲಾ ಎಂಪ್ಲಾಯ್ಸ್ ಗಳನ್ನ ಹೇಗ್ ಮ್ಯಾನೇಜ್ ಮಾಡಬೇಕು, ಲೀಡರ್ಶಿಪ್ ಹೇಗ್ ತಗೋಬೇಕು, ಅವ್ರ ಆರ್ಗನೈಸೇಷನ್ ಹೇಗಿರುತ್ತೆ, ಸೊ ಈ ವಿಷಯ ಕಲಿತೀರಾ. ಆಮೇಲೆ ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್, ದೇಶಗಳ ನಡುವಿನ ಮಧ್ಯೆ ಸಂಬಂಧದ ಬಗ್ಗೆ ಕಲಿತೀರಾ. ನ್ಯಾಷನಾಲಿಟಿ ಅಂದ್ರೇನು, ವಾರ್ ಹೇಗಿರುತ್ತೆ, ಸೆಕ್ಯೂರಿಟಿ, ಪೀಸು, ಏಲಿಯನ್ಸ್, UNO, WHO, ILO, ಈ ಕಾನ್ಸೆಪ್ಟ್ ಗಳನ್ನ ನಿಮ್ಮ ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್ ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಇದಿಷ್ಟು ಎಲ್ಲ ಒಂದ್ ಕಡೆ ಆಗಿದ್ದಲ್ಲಿ ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲೀಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB, ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th.
ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10 ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ ಈ ತರ 100% ಸಿಲೆಬಸ್, ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರೆಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು,
ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಹಾಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ, ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ. ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.